ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ರೆ ಅಂತೂ ಸೂಪರ್ ಇದೀನಿ. ಇವತ್ತಿನ ವೀಡಿಯೋ ಇವಾಗ ಶುರು ಮಾಡಿ ನಾನು ನಿಮ್ಮ ಗಾನ ವಿಜಯ್ ಒಂದೇ ಲೈಕ್ ಮಾಡಿ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಲಿಲ್ಲ. ಇವತ್ತು ಬುಧವಾರ ಗೈಸ್, ನಮ್ಮ ದಿವ ಸ್ಕೂಲಿಗೆ ರೆಡಿ ಆಗಬೇಕು. ನನಗೆ ತುಂಬ ಸ್ಟಮಕ್ ಪೇಯ್ನ್ ಇದೆ, ಅದಕ್ಕೋಸ್ಕರ ನಮ್ಮನೆಯವರು ನೈಟ್ ಡ್ಯೂಟಿ ಮಾಡಿ ಬಂದಿದ್ದರು. ಅವ್ರು ನೈಟ್ ಡ್ಯೂಟಿ ಇರೋದಕ್ಕೆ ಎಷ್ಟೋ ಪರವಾಗಿಲ್ಲ, ಡೇ ಡ್ಯೂಟಿ ಆಗಿದ್ದರೆ ನಂಗೆ ಆಗಿಲ್ಲ ಅಂದರೂ ಮಾಡಬೇಕಾಯ್ತು. ಇವಾಗ ಅವ್ರಿಗೆ ನೈಟ್ ಡ್ಯೂಟಿ ಅಲ್ವಾ, ಆಮೇಲೆ ಮಂಕೋತಾರೆ ಅಂದ್ಬಿಟ್ಟು ಕೇಳಿದೆ, ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ಮಾಡಿರಿ ಇವತ್ತು ನೀವೇನೇ ಒಂದು ಸ್ವಲ್ಪ ಅಂತ ರೆಡಿ ಮಾಡಿ ಕಳಿಸಿ ಅಂತ. ಅದರಿಂದ ಅವರೇನೆ ಎಲ್ಲ ಕೆಲಸ ಮಾಡ್ತಿದ್ದಾರೆ. ಪಾಪು ಹಿಂಸೆಗೆ ಹೊಡ್ಬೇಡಿ ಕಂಡ್ರು, ಅವರಿಬ್ಬರಿಗೆ ಹಾಲು ಕಾಯಿಸ್ಕೊಟ್ಟು ಬೇಗ ಎದ್ದೇಳಿಸಿದ್ದಾರೆ. ನನಗೆ ನನ್ನ ಔಷಧಿ ಮಾಡಿಕೊಟ್ಟಿದ್ದಾರೆ. ಇದು ಜೀರಿಗೆ ನೀರು ಗೈಸ್, ಜೀರಿಗೆ ನೀರು ಮಾಡಿಕೊಟ್ಟಿದ್ದಾರೆ. ಸ್ವಲ್ಪ ಕೊಡ್ತೆ, ಕೈ ತುಂಬ ಕೈ ಇದೆ. ಅದು ಪೌಡ್ರು ತಂದಿದ್ರು, ಅದರಲ್ಲಿ ಮೆಂತ್ಯನೂ ಮಿಕ್ಸ್ ಆಗಿದೆ ಗೈಸ್, ತುಂಬ ಕೈ ಇದೆ, ಚೂರೂ ಆಗ್ತಾಯಿಲ್ಲ. ಹಂಗಾದ್ರೂ ಈ ಸಿಚುವೇಶನಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಗೈಸ್. ನಮ್ಮನೆಯವ್ರು ಏನು ಮಾಡ್ತಿದ್ದಾರೆ ರೀ? ನಿಮ್ಮ ಮಗನ ತಿಂಡಿ ಮಾಡ್ಕೊಡ್ತಾ ಇದ್ದೀನಿ, ಏನು ಮಾಡಬೇಕಪ್ಪ, ಮಾಡಲೇಬೇಕಲ್ಲ. ಅದೇ ಏನು ತಿಂಡಿ? ಅನ್ನ ಗೊಜ್ಜು. ಅದು ಈಸಿ ಆಗುತ್ತೆ, ಅದು ಮಾಡ್ಕೊಡ್ಬೇಕು. ನಮ್ಮ ದಿವಂಗೂ ಮೂಗೆಲ್ಲ ಸೋರ್ತಿತ್ತು, ಶೀತ ಆಗಿದೆ ಗೈಸ್ ಅವನಿಗೂ. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ. ಶನಿವಾರ ಭಾನುವಾರ ಅವನಿಗೆ ರಜೆ ಇದೆ, ಸ್ಯಾಟರ್ಡೆ ಸಂಡೇ. ಅದರಿಂದ ಎಳ್ಳೆಣ್ಣೆ ಹಾಕಿದ್ದೆ, ಮಳೆ ಬರ್ತಿತ್ತು, ಹೋಗಿ ನೆಂದುಬಿಟ್ಟ. ನನ್ನ ನೆನಿಬೇಡ ಹೋಗ್ಬೇಡ ಅಂದರೂ ಹೋಗ್ಬಿಟ್ಟು ಓಡೋಗಿ ನೆಂದುಬಿಟ್ಟು ಜೂಟಾಟ ಆಡ್ತಾರೆ ನನ್ನೇ. ಸಣ್ಣ ಮಕ್ಳು, ನಾನು ಅವ್ರದ್ದೊಂದು ಸಣ್ಣ ಮಕ್ಳು ಆಗ್ಬಿಟ್ಟಿದ್ದೀನಿ. ಓಡೋಗ್ಬೇಕು. ಯಾರ್ದು ಹೇಳಿ ಕೈ ಸದ್ದು ಬುದ್ಧಿ, ಇವಳು ಮಾಡ್ತಿದ್ಲ ಕೆಲಸ, ಈಗ ಅವ್ರ ಮಗ ಮಾಡಿದ್ರು, ಅದರಲ್ಲಿ ಏನು ತಪ್ಪೇನಿಲ್ಲ. ಆಮೇಲೆ ಕರ್ಕೊಬಂದು ಮತ್ತು ಅದರಿಂದ ಅದು ಸಂಡೇ ಆಗಿರೋದು, ಅದು ಇವಾಗ ತೋರಿಸ್ತೈತೆ ಅವನಿಗೆ. ಮೊನ್ನೆಯಿಂದನೂ ಸ್ಟಾರ್ಟ್ ಆಗಿತ್ತು. ಶಿರಪ್ ಹಾಕ್ಬಿಟ್ಟು ಸ್ಕೂಲಿಗೆ ಮಾತ್ರ ರಜಾ ಹಾಕ್ಸ್ಬಾರ್ದು ಅಂದ್ಬಿಟ್ಟು ಹುಷಾರು ಮಾಡಿಬಿಟ್ಟಿದ್ದೀನಿ ಅವನ್ನ. ಆದರೆ ನನಗೆ ಇವತ್ತು ಹುಷಾರಿಲ್ಲ, ಆಯ್ತಲ್ಲ ತುಂಬ. ಆ ಪೀರಿಯಡ್ಸ್ ಟೈಮ್ ಬಂದಾಗ ನನಗೆ ಇನ್ನೂ ಹಾಗೇ ಇರಲ್ಲ, ಆಗಲೇ ತುಂಬ ಪೇನ್ ಆಗ್ತಿರುತ್ತೆ. ದಿವಂಗೆ ಏನೋ ಗೊತ್ತಾಗಲ್ವಲ್ಲ, ಅಕ್ಕಿ ಏನೇನೋ ಹೇಳ್ತಾನೆ. ಇವಾಗ ನಮ್ಮ ದಿವ ಆರಾಮಾಗಿದ್ದಾನೆ. ಅವನಿಗೆ ರಾತ್ರಿ ಶಿರಪ್ ಹಾಕಿ ಕ್ಯಾರೆಟ್ ತಿನ್ನಿಸಿ ಮನಗಿಸಿದ್ದೆ, ತುಂಬ ಆಗಿರಲಿಲ್ಲ ಅವನಿಗೆ ರಾತ್ರಿ. ಇವಾಗ ಆರಾಮಾಗಿದೆಯಲ್ಲ ಮಗನೇ ನೀನು? ಆರಾಮಾಗಿದ್ದಾನಂತೆ. ಇವತ್ತು ರಜೆ ಇಲ್ಲ ಮಗನೇ, ಐತೆ. ಅವನಿಗೆ ಏನಂದರೆ ಅವ್ರ ಅಪ್ಪ ಎದ್ದು ಕೆಲಸ ಮಾಡ್ತಾಯಿತ್ತಲ್ಲ, ಭಾನುವಾರ ಆದರೆ ಒಂದು ಸ್ವಲ್ಪ ಟೀ ಕಾಫಿ ಅದು ಇದೆಲ್ಲ ಮಾಡಿಕೊಡ್ತಾರೆ, ಹಾಲೆಲ್ಲ ಕಾಯಿಸ್ಕೊಡ್ತಾರೆ ನಮ್ಮನೆಯವರು. ನಮ್ಮ ಅಪ್ಪ ಮನ್ಗಿಲ್ವಲ್ಲ ಇವತ್ತು ಅಂತ ಅಂದ್ಬಿಟ್ಟು ಅವ್ನು ರಜಾನ ಅಂತ ಕೇಳ್ತಿದ್ದಾನೆ ಗೈಸ್. ಅದೆಲ್ಲ ಬಾಯಿಗೆ ಹಾಕ್ಕೊಬಾರ್ದು ಮಗನೇ. ಇವಾಗ ಅವನಿಗೆ ಸ್ನಾನ ಮಾಡಿಸ್ಬಿಟ್ಟು ನಮ್ಮನೆಯವರು ರೆಡಿ ಮಾಡಬೇಕು. ವೈಟ್ ಯೂನಿಫಾರ್ಮ್ ಹಾಕ್ಬಿಡಿ, ಓಕೆನಾ? ನೋಡಿ ಗೈಸ್, ಮಾಡ್ತಾಯಿದ್ರೆ ಎಲ್ಲ ಹೆಚ್ಕೊಂಡೆಲ್ಲ ಹಾಲೆಲ್ಲ ಕಾಯಿಸ್ಕೊಟ್ಟು ಪ್ರತಿಯೊಂದು ಮನೇಲಿ ಎಲ್ಲ ಅಂಟ್ಕೊಂಡು ಫುಲ್ಲು ಲಂಚ್ ಬ್ಯಾಗೆಲ್ಲ ರೆಡಿ ಮಾಡಬೇಕು. ಅವರು ಏನು ಮಾಡ್ತಾರೋ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಗೈಸ್. ಅದು ಟೈಮ್ ಓಡ್ತಾ ಇರುತ್ತೆ, ಬೇಗ ಮಾಡ್ತಾರೆ. ಲೇಟಾಗಿ ಯಾಕೆ ಕಳಿಸಿರೋದು, ಆನ್ ದ ಟೈಮ್ ಇರಲಿ. ಅಡ್ಜಸ್ಟ್ ಮಾಡಲ್ಲ, ಫೈನ್ ಹಾಕ್ತೀವಿ ಅಂತಾರೆ. ಯಾಕೆ ಅಡ್ಜಸ್ಟ್ ಮಾಡ್ಕೋತಾರೆ ಏನೋ ಗೊತ್ತಿಲ್ಲ ಗೈಸ್. ನಮಗೇನು ಮಾತ್ರ ಮಾಡ್ತಿರ್ಲಿಲ್ಲ, ಹೊರಗಡೆ ನಿಲ್ಲಿಸೋರು, ಬೈಯೋರು ಎಲ್ಲರ ಮುಂದೆ. ಅದು ಬಿಟ್ಟರೆ ಫೈನ್ಗಿನ್ ಆಮೇಲೆ ನೆನಪೇ ಇಲ್ಲ ನನಗೆ. ಅಲ್ಲಿ ನಮ್ಗೆ ಹತ್ರ ಇತ್ತು LKG UKG, ದೂರಂಗೆಯ ದೂರ ಅಂದರೆ ನಾವು ಹೈಸ್ಕೂಲ್ ಹೋಗ್ಬೇಕಾರೆ. ಮತ್ತೆ ಸಿಗ್ತೀನಿ ಗೈಸ್, ನಾನು ದೀವನ್ ರೆಡಿ ಮಾಡ್ತಾ ಇರ್ತಾರಲ್ಲ ಅವಾಗ. ನೋಡಿ ಗೈಸ್, ಸ್ನಾನ ಮಾಡಿಸ್ಬಿಟ್ಟು ನಾನು ಇಲ್ಲಿ ತಿಂಡಿ ತಿನ್ನಿಸ್ತಿದ್ದೀನಿ. ಬಟ್ಟೆ ಹಾಕಿಲ್ಲ, ಬಟ್ಟೆ ಹಾಕೋದು ಗಲೀಜು ಮಾಡ್ಬೇಕು ಅಂತ ನಮ್ಮ ಐರನ್ ಮಾಡ್ಕೊಡ್ತಾ ಇದ್ದಾರೆ. ನಾನು ಡ್ಯೂಟಿಗೆ ಹೋಗ್ಬೇಕಾದ್ರೆ ಯಾರು ಈ ಥರ ನನಗೆ ಸೇವೆ ಮಾಡಲ್ಲ ಗೈಸ್. ಒಂದು ಸ್ಕೂಲ್ಗೆ ಹೋಗ್ಬೇಕಂದ್ರೆ ಇಬ್ಬಿಬ್ಬರು ಸೇವೆ ಮಾಡಬೇಕು ಅನಿಸ್ತೈತಲ್ಲ ಅವನಿಗೆ. ನನಗೂ ಯಾರು ಹಿಂಗೆ ಮಾಡಿಲ್ಲ ಕಣ್ಲ ದಿವ. ಪುಣ್ಯ ಮಾಡಿದ್ಯಾ ನೀನು? ಹಾಂ, ಈ ಥರ ಎಲ್ಲ ಮಾಡಿಸ್ಕೊಳ್ಳೋಕ್ಕೆ
ನಮ್ಗೆ ಯಾರು ಮಾಡಿಲ್ಲ ಈ ಥರ. ರೆಡಿ ಆಗು ಹೋದ ಅಷ್ಟೇ. ಬಂದ ಅಂತ ಕೇಳೋದ್ ಬಿಟ್ಟಿ ಹಾಂ ಸ್ಕೂಲ್ಗೆ ಹೋದ ಬಂದ ಅಷ್ಟೇ, ಏನಿಲ್ಲ. ನೋಡಿ ಒಬ್ರು ತಿಂಡಿ ತಿನ್ಸಕ್ಕೆ ನಮ್ಮ ತಿನ್ಸೋದ್ ನನಗೆ ಹ್ಞೂ ರೆಡಿ ಆಗೋದಕ್ಕೆ ನಾನೇ ರೆಡಿ ಆಗ್ಬೇಕು, ತಲೆ ಒಂದು ಬಾರಿಸ್ಕೊಡೋರು, ಹ್ಞೂ. ಅದು ಬಿಟ್ಟರೆ ಏನೇನಿಲ್ಲ. ಇನ್ನು ಸ್ವಲ್ಪ ದಿನ ಇವನಿಗೆ ಸ್ನಾನ ಮಾಡಕ್ಕೆ ಅಭ್ಯಾಸ ಮಾಡಿಸಿ. ಬೇಡ, ನಾನು 5th ಸ್ಟ್ಯಾಂಡರ್ಡ್ ಆದ್ರೂ ಹೊಟ್ಟೆ ಮೇಲೆ ಬಿಸಿನೀರು ಹಾಕೊಂಡೆ ಹೌದಾ? ಸುಡೋದನ್ನ. ನೋಡಿ ಗೈಸ್, ನಮ್ಮ ನವಿ ಸ್ನಾನ ಮಾಡಕ್ಕೆ ಹೋಗಿ 5ನೇ ಕ್ಲಾಸಲ್ಲಿ ಸುಡೋ ನೀರು ಹಾಕೊಂಡ್ಬಿಟ್ಟಿಲ್ಲ ಅಂತ, ಅದಕ್ಕೆ ಅವ್ರ ಮಗನ ಕಲ್ಸಲ್ಲಿ ಬಂತು ಇವಾಗಲೇ. ಕಲ್ಸೋದಂತಲ್ಲ, ಒಬ್ಬನೇ ಬಿಡಲ್ಲ. ನೀರು ಅಡ್ಜಸ್ಟ್ ಮಾಡ್ಬಿಟ್ಟು ಕೊಟ್ರಾಯ್ತು, ಉಯ್ಕೊಂಬಿಟ್ಟು ಬಾರಪ್ಪ ಅಂತ. ಮಾಡ್ಬೋದು. ಅದಲ್ವಾ ಗೈಸ್? ಲೇಟ್ ಮಾಡ್ತಾನ ಅವನು. ಲೇಟ್ ಮಾಡಿದ್ರೆ ಅವ್ರ ಮ್ಯಾಮ್ ಹತ್ರ ಅವ್ರಿಗೆ ಬೈಯೋದಲ್ವಾ? ಯಾರೋ ಒಬ್ರು ಹೇಳ್ತಿದ್ರು ಗೈಸ್, ಚಿಕ್ಕ ವಯಸ್ಸಲ್ಲಿ ಕಲಿದ್ರೆ ದೊಡ್ಡ ವಯಸ್ಸಲ್ಲಿ ಕಲಿತಾರ ಅಂತ. ಇವಾಗ ಉಲ್ಟಾ ಹೊಡಿತಾ ಇದ್ದಾರೆ, ದೊಡ್ಡ ವಯಸ್ಸಲ್ಲಿ ಕಲೀಲಿ ಬಿಡು ಅಂತ. ಎಲ್ಲದ್ರಲ್ಲೂ ಅಲ್ಲ, ಒಂದೇ ಗೈಸ್. ಕಾಲು ಗಂಟೆಯಿಂದ ಏನೋ ಮಾಡ್ತಾ ಇದ್ದಾಳೆ ಗೈಸ್ ಆ ಬಟ್ಟೆನ. ಮುಂಚಿತವ್ರು ಹಿಂಗ್ ಮೇಲ್ ಮಾಡ್ಬಿಟ್ಟು ಬಿಸಾಕನಂದಲ್ಲ, ಏನು ಉಜ್ಜಿದೆ. ನನ್ ಖುಷಿದು ರಾಜ್ಭಾರ ಬರೋದಕ್ಕ, ಅಣ್ಣ ಬರೋದಕ್ಕ. ಕಾಯ್ತಾ ಇರ್ತೀಯಾ? ಐಡಿ ಕಲರ್ ಏನೋ ಕೊಟ್ಟಿಲ್ಲ. ಓಕೆ ಗೈಸ್, ತಿಂಡಿ ತಿಂದು ರೆಡಿ ಆದ್ಮೇಲೆ ಸಿಗ್ತೀವಿ. ಗೈಸ್, ಇವಾಗ ತಾನೇ ಒಂದು ವಾದಗಳು ನಡೀತು ಗೈಸ್. ಏನಂದರೆ ನಮ್ಮನವರು ಏನೂ ಕಾಂಪ್ಲಿಮೆಂಟೇ ಕೊಡಲಿಲ್ಲ ಅಂತ ಕೇಳಿದ್ರು, ಅಂತ ಕೇಳ್ತಿದ್ರು. ಅಪ್ಪ ಮಾಡಿದಲ್ವಾ ಚೆನ್ನಾಗಿದೆ, ಅಮ್ಮನೇ ಅದಕ್ಕೆ ಅಮ್ಮ ಮಲಗಿದ್ಲಲ್ಲ ಅಂತ ಬೈತಾ ಇದ್ದೀನಿ. ಅಲ್ಲ ಗೈಸ್, ಬರೀ ಸುಳ್ಳೇ ಹೇಳ್ಬಿಟ್ರು. ಅದಕ್ಕೆ ಅಮ್ಮ ಅಪ್ಪ ಇಬ್ಬರು ಚೆನ್ನಾಗಿ ಮಾಡ್ತಾರೆ ಅಂತ ಅಂದ. ನನ್ನ ಮುಖ ನೋಡ್ಬಿಟ್ಟು ನೀನೇನು ಹೇಳಿದೆ? ಇವಾಗ ಯಾರು ಮಾಡಿದ್ರ ತಿಂಡಿ? ಅಪ್ಪ ಮಾಡಿದ್ದು. ಅಪ್ಪ ಅಮ್ಮ ಇಬ್ರು ಚೆನ್ನಾಗಿ ಮಾಡ್ತಾರೆ ಅಂತ ಅವ್ನು ಹೇಳಿದ್ದು. ಅಮ್ಮ ಅಪ್ಪ ಇಬ್ರು ಸೇರ್ಕೊಂಡು ಮಾಡಿದ್ದು ಅಂತ ಹೇಳಿದ್ದು. ಇಲ್ಲ, ಚೆನ್ನಾಗಿ ಮಾಡ್ತಾರೆ. ನೀನೇನಂತ ಹೇಳಿದವ? ಅಪ್ಪ ಇಬ್ರು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಿರೋದನು. ಇಲ್ಲ, ಇಬ್ರು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ದವನು. ಅಂದ್ರೆ ನೀನೇ ಮಾಡಿರೋದು. ಇವ್ ನಾನ್ ಮಾಡಿಲ್ಲ ಮಗ್ನೆ, ಅಪ್ಪನೇ ಮಾಡಿರೋದು. ಪೂರ್ತಿ ಅಮ್ಮನ ಕೈ ಒಂದು ಲೋಟ ನೀರು ಸಹ ಹಾಕ್ಸಿಲ್ಲ ಇದಕ್ಕೆ, ನಾನೇ ಮಾಡಿರೋದು A to Z. ಅದಾಯ್ತಾ? ಆಯ್ತು ಕಣಪ್ಪ. ಚೆನ್ನಾಗೈತಾ? ತಿನ್ನಕ್ ಚೆನ್ನಾಗೈತೆ ಒಟ್ನಲ್ಲಿ. ಎಂಜಾಯ್ ಮಾಡು ಅಷ್ಟೇ. ಇದೆಯಾ? ಬೇಡ, ಬೇರೆದ್ ಹಾಕ್ತೀನಿ, ಅನ್ನ ಸಾಂಬಾರ್ ಹಾಕ್ತೀನಿ. ಆಯ್ತು, ಇವಾಗ ತಿನ್ನಿ, ಇವಾಗ ಹೋಗ್ಲಿ. ಅಲ್ಲಿ ಇದು ಬೇರೆ ಲಂಚ್ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡ್ಬೇಕು. ಇನ್ನೂ ಮಾಡು, ಸಾಕಾಯ್ತಾ? ಕ್ಲೀನಾಗಿ ಆನ್ ಮಾಡು. ಏಯ್, ನಾನು ಇವನ್ಗೆ ಹಾಕೊಟ್ಬಿಟ್ಟು ಅವನಿಗೆ ತಿನ್ಸ್ಕೊಂಡು ಕೂತ್ಕೊಳ್ಳುವೆ. ಹೌದಾ? ಈ ಹುಡ್ಗಂಗೆ ಹಾಕಿ ಕೊಟ್ಟಿಲ್ಲ ನೀನು. ಕೊಡ್ಬೇಕು ಅವನಿಗೆ ಇಷ್ಟು ಬೇಕು, ಮಕ್ಕ ತೊಳ್ದಿಲ್ಲ, ಏನಿಲ್ಲ ಅದು. ಆಮೇಲೆ ನಮ್ಮನೆಯವ್ರು ಗೈಸ್ ಫಸ್ಟ್ ಟೈಮು ಅಡುಗೆ ಮಾಡಿ ದಿವಂಗೆ ಅಂತ ಸ್ಕೂಲ್ಗೆ ಅಂತ ತಿನ್ನಿಸ್ತಾರದು. ಆಮೇಲೆ ಇವಾಗ ರೆಡಿ ಮಾಡೋದು. ಇನ್ನು ಮುಂದೆ ಪ್ರತಿ ತಿಂಗಳು ಆಗುತ್ತೆ ಅನ್ಸುತ್ತೆ ನಿನ್ನ ಪೀರಿಯಡ್ಸ್ ಟೈಮ್. ಅಂದರೆ ಯಾವಾಗಲೂ ಹಿಂಗೆ ಇರಲ್ವಲ್ಲ ಮಧು. ಇವತ್ತಿದ್ಯಾ ಹೆಲ್ಪ್ ಮಾಡ್ತಿದ್ಯಾ, ಡೇ ಡ್ಯೂಟಿಲಿ ಬರುತ್ತೋ ನೈಟಲ್ಲಿ ಬರುತ್ತೋ ಯಾರಿಗೆ ಗೊತ್ತು. ನೈಟಲ್ಲಿ ಬಂದರೆ ಹೆಲ್ಪ್ ಮಾಡ್ತೀಯಾ, ಇಲ್ಲಾಂದ್ರೆ ಹೋಟ್ಲಿಂದಾನೇ ತರಬೇಕಾಗತ್ತೇನೋ. ಏನು ಗೊತ್ತಾ, 6 ತಿಂಗಳಿಗೆ ಒಂದ್ಸಲ ನನ್ನ ಸೈಕಲ್ ಚೇಂಜ್ ಆಗುತ್ತೆ. 6 ತಿಂಗಳ ತನಕ ನೈಟೇ ಬರುತ್ತೆ, 6 ತಿಂಗಳಾದ್ಮೇಲೆ ಡೇ ಬರುತ್ತೆ. ಈಗ ಆಲ್ರೆಡಿ 5 ತಿಂಗಳಾಗಿದ್ರೆ, ಇದು 6ನೇ ತಿಂಗಳಾಗಿದ್ರೆ ಮುಂದಿನ ತಿಂಗಳಿಂದ ಚೇಂಜ್ ಆಗುತ್ತೆ. ನನಗೆ ಯಾವಾಗ ಆಗುತ್ತೆ ಏನಂತ ಗೊತ್ತಿಲ್ಲ ಗೈಸ್. ಒಟ್ಟಿನಲ್ಲಿ ಫಸ್ಟೇನೆ ತುಂಬ ನೋವಾಗುತ್ತೆ. ನಿಂಗೆ ಅನ್ಸಲ್ವ ಯಾವಾಗಲೂ ನೈಟಲ್ಲೇ ಸಿಗುತ್ತೆ ನನ್ನ ಪೀರಿಯಡ್ಸ್ ಟೈಮ್ ಅಂತ? ಇಲ್ಲ, ಸಂಡೇ ಬಂದಿದೆ ಒಂದೊಂದು ಟೈಮು. ಅಂದರೆ ಡೇಟ್ ಹೆಂಗಿರುತ್ತೆ ಹಂಗೆ ಬರುತ್ತೆಪ್ಪ. ಅದೇ ಈ ಸೋಮವಾರದಿಂದ ಭಾನುವಾರ ತನಕ ಕಂಟಿನ್ಯೂ ಆಯ್ತಿರುತ್ತೆ. ಒಂದು ತಿಂಗಳು ಸೋಮವಾರ ಬಂದರೆ ನೀನು ಕರೆಕ್ಟ್ ಟೈಮಿಗೆ ಆದರೆ, ಆಗಿಲ್ಲ ಅಂದರೆ ನಂಗೆ ಕರೆಕ್ಟ್ ಟೈಮ್ಗೆ ಆಗಲ್ಲ ಗೈಸ್. ಒಂದೊಂದು ಟೈಮ್ ಒಂದೊಂದು ಥರ. ಅದರಿಂದನೇ ತುಂಬ ನೋವಾಗ್ಬಿಡೋದು ನನಗೆ. ಕರೆಕ್ಟ್ ಟೈಮ್ಗೆ ಆಗಲ್ವಲ್ಲ. ಇವಾಗ ಇವತ್ತು ಡೇಟ್ ಇರೋದು ನನಗೆ, ಆಗ್ತೀನೋ ಇಲ್ವೋ ಗೊತ್ತಿಲ್ಲ ಅದು. ಅಂದರೆ ಅವಾಗಲೇ ನೋವು ಜಾಸ್ತಿ ಆಗ್ತೈತಿ. ಇವತ್ತೇ ಆಗ್ತೀನಿ ಅಂತಲೂ ಹೇಳೋಕ್ಕಾಗಲ್ಲ. ಹಂಗೆ ಕರೆಕ್ಟ್ ಟೈಮ್ಗೆ ಆಗಿಲ್ಲ ಅಂದರೆ ನೋವು ಜಾಸ್ತಿ ಆಗುತ್ತೆ ಗೈಸ್ ನನಗೆ. ಆ ರೀತಿ ಬಟ್ಟೆನೂ ಹಾಕಿಲ್ಲ, ಏನೂ ಇಲ್ಲ, ಹಂಗೆ ಸೇಮ್ ಕ್ಯಾಟ್ ಸ್ಪೆಲ್ಲಿಂಗ್ ಹೇಳ್ತೀವಿ.
ಇಷ್ಟೇನೆ ಮರ್ಯಾದೆ ಗೈಸ್ ನಮಗೆ. ನೊಂದು ಇಸ್ಕೊಳವ ಯಾವಾಗ್ಲೂ ಕೇಳ್ತೀವಿ, ಕೇಳಲ್ಲ. ಇದೊಂದು ತುತ್ತು ಹೆಚ್ಚಾಗಿ ನೋಡಿ ಗೈಸ್, ಇನ್ನೆರಡು ತುತ್ತು ಐತೆ. ಹ್ಮ್ ಬೇಡವಾ? ಇಡಿ ಲಾಸ್ಟ್ ತೆಗಿ. ಸರಿ ಅಷ್ಟು ತಿಂದಿರೋದೇ ಹೆಚ್ಚು ಬಿಡು ಅವ್ನು. ಸರಿ ಏನು ಸರಿ ಖುಷಿ? ನಮ್ಮನ ನೋಡಿ, ನಾನು ನಿಜ ಹೇಳ್ಬೇಕಂದ್ರೆ ಇಷ್ಟೊತ್ತಿಗೆ ಅದೆಲ್ಲ ಕ್ಲೀನ್ ಮಾಡ್ಕೊಂಡಿರೋ ಗೈಸ್. ನಮ್ಮನೆಯವರು ನಾನೇ ಮಾಡ್ಕೊಳ್ಳಿ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಸರಿ ಆದಮೇಲೆ ನಮ್ಮನೆಯವರು ಮಾವಿನ ಹಣ್ಣು ತಂದಿದ್ರು ಅವ್ರ ಮಗಂಗೆ ಇಷ್ಟ ಅಂತ ಗೈಸ್. ಇನ್ನೊಂದು ಏನಾಯ್ತು ಅಂದ್ರೆ ನನಗೆ ಬಿಟ್ಬಿಟ್ಟು ಬರೋಕ್ಕೆ ಹೋಗಿದ್ದೆ ನಾನು, ಅವಾಗ ಮಾವಿನ ಹಣ್ಣು ಮಾಡ್ತಿದ್ರು. 1 kg ತಗೊಂಡಿದ್ದೀನಿ, ನನ್ನ ಫೋನೇ ವರ್ಕ್ ಐತಲ್ಲ, ಹ್ಯಾಂಗ್ ಆಗ್ಬಿಟ್ಟು ಒಂಚೂರು ಬ್ಲ್ಯಾಕ್ ತೋರಿಸೈತೆ ಮುದ್ದು, ಒಂಚೂರು ಫೋನ್ ವರ್ಕ್ ಆಗ್ತಾಯಿಲ್ಲ. ಸಣ್ಣ ಕಟ್ ಮಾಡಿ ಹಾಕಿ, ಸಿಪ್ಪೆ ಹಾಕ್ಬೇಡಿ, ಸಣ್ಣ ಕಟ್ ಮಾಡಿ ಇದಕ್ಕೆ ಹಾಕಿ ತೊಳೆದ್ರು. ಸಿಪ್ಪೆ ಹಾಕ್ತಾರೆ ಹಾಕ್ಬೇಡಿ, ತಿನ್ನಕ್ ಬರುತ್ತೆ. ಯಾಕೆ ಬೇಕು ಸುಮ್ಮನೆ ಸ್ಕೂಲ್ಗೆಲ್ಲ ಸಿಪ್ಪೆ ಅದ್ರದ್ದು ಅಂತ ಅಂದ್ಬಿಟ್ಟು ಅಷ್ಟೇ. ಚಿಕ್ಕ ಪೀಸ್ ಮಾಡಲಿಲ್ಲ. ರೀ ಆಗ್ಲೂ ಒಂದು ಪೀಸ್ ತಗೊಂಡು ತಿಂದವ್ರೆ. ಚಿನ್ನ ಮುಗಿಸಾಯ್ತಲ್ಲ, ಇವಾಗ ನೋಡ್ತಾ ಇದ್ದೀವಿ. ನೋಡಿ ಗೈಸ್, ಗೋಡಂಬಿ ತಿನ್ನಲ್ಲ, ಬಾದಾಮಿ ತಿಂತಾನೆ. ಇಲ್ಲಿ ರೈಸ್ ಹಾಕಿದ್ದೀವಿ, ಅದಕ್ಕೆ ಬಾದಾಮಿ 2 ಪೀಸು ಮತ್ತು ಗೋಡಂಬಿ 1, ದ್ರಾಕ್ಷಿ ತುಂಬ ಟೈಟ್ ಅಲ್ಲ, ಸ್ವಲ್ಪ ಲೂಸ್ ಇರಲಿ. ಆಯ್ತು ಬಿಡು, ಸಾಕು ನಡೀರಿ. ಹಾಕ್ಬಿಡಿ ಲಂಚ್ ಬ್ಯಾಗೋಗೆ. ಆಮೇಲೆ ವಾಟರ್ ಬಾಟಲ್ ನೀರು ಐತೆ, ನೀರು ತೊಳೆದು ಬಿಟ್ಟು ಆಮೇಲೆ ಬಾಕ್ಸ್ ಒಂದು ತೊಳೆದಿದ್ದೀನಿ, ನೀರಿನ ಬಾಟ್ಲು ಹಂಗೆ ತೊಳೆದಿಲ್ಲ. ಸ್ಪೂನ್ ಹಾಕಿದ್ದೀನಿ. ಹ್ಯಾಂಡ್ ಕರ್ಸಿಫ್ ಎಲ್ಲಾಯಿತು? ಹ್ಯಾಂಡ್ ಕರ್ಸಿಫ್ ತುಂಬ ಇರಲಿ ಪರವಾಗಿಲ್ಲ, ಏನಾದ್ರು ತುಂಬ ದಾವ ಆದರೆ ಏನಾಯ್ತು? ಆಯ್ತಲ್ಲಿ ಮಾಡ್ಬೇಕು. ಅವ್ರ ಮುಂದೆಲ್ಲ ಶೇಪ್ ಹೊಟ್ಟೋಗ್ಬಿಡ್ತು ಎಲ್ಲ. ಅವರೇ ನಾನು ಹೋಗಿ ಮಾವಿನ ಹಣ್ಣು ಕೇಳಿ ತಗೊಂಡಿದ್ದೀನಿ, ಫೋನ್ ವರ್ಕೇ ಐತಲ್ಲ ನೋಡು. ಗೈಸ್, ನೀವು ಯಾರಾದರೂ ಓಪೋ ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ಯಾವುದೇ ಕಣ್ಗೂ ತಗೋಬೇಡಿ. ಎಷ್ಟು ಹ್ಯಾಂಗ್ ಆಗುತ್ತೆ ಅಂದರೆ ಒಂದು ಆ್ಯಪ್, ಒಂದು ಏನಂದರೆ ಒಂದು ಫೋಟೋಸ್ಗಳು ಮಾಡಿಕೊಳ್ಳಲ್ಲ, ಎಲ್ಲ ಇನ್ನೊಂದು ಫೋನ್ ಇದೆ ಅದು ಮೆಮೊರಿ ಕಾರ್ಡ್. ಇದೊಂದೇ ಅಲ್ಲ, ಇವ್ರ ತಮ್ಮಂದು ಓಪನ್ನೇ. ಅವಂದು ಹಂಗೆ, ಅವಂದು ಹಂಗೆ ಹೆಂಗಾಗುತ್ತೆ. ಸೊ ಓಪೋ ತಗೋಬೇಕು ಅಂತ ಪ್ಲಾನ್ ಫೋನ್ ಹೋಗ್ತು ಅಂದ್ರೂ ಅದು ಗೊತ್ತಾಗಲ್ಲ ಗೈಸ್ ನಮಗೆ. ನೋಡಿ ಇವಾಗ ಬಂತು, ಅದು ಬರಲ್ಲ ಒಂದೇ ಸಲಿಗೆ. ಹಂಗದು ಬೇಡ ಇರೋ ನೋಡಿ ಸ್ವಿಚ್ ಇಲ್ಲಿ ಇದು ಬಟನ್ ಅಮ್ತಾ ಇದೀನಾ, ಅದು ಸ್ವಲ್ಪ ಏಜ್ ಆಗೈತೆ, ಅದಕ್ಕೆ ವಯಸ್ಸಾಗೈತೆ. ನೋಡಿ ಇವಾಗ ಆನ್ ಆಯ್ತಲ್ಲ. 1 ವರ್ಷ ಆಯ್ತಾ? ಇನ್ನೂ 1 ವರ್ಷನೂ ಆಗಿಲ್ಲ ಅನ್ಸುತ್ತೆ ಗೈಸ್ ತಗೊಂಡು. ಚೆನ್ನಾಗಿಲ್ಲ ಮೊಬೈಲ್, ನೋಡಕ್ ಸಕ್ಕತ್ತಾಗಿದೆ ಗೈಸ್, ತುಂಬಾ ಚೆನ್ನಾಗೈತೆ ನೋಡಕ್ಕೆ. ಹೊಸ ಮೊಬೈಲ್ ಥರ ಮೊಬೈಲು ನೋಡೋಕ್ಕೆ, ಆದರೆ ಒಳಗಡೆ ಏನಿಲ್ಲ. ನೋಡಿ ವರ್ಕೇ ಆಯ್ತಲ್ಲ. ನೋಡಿ ವೆಯ್ಟ್ ಮಾಡಿ ಆಗೋದಿಲ್ಲ. ಮೊಬೈಲಲ್ಲಿ ಫೋಟೋಸು ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿ ಎಲ್ಲನೂ ಡಿಲೀಟ್ ಮಾಡಿದ್ದೀನಪ್ಪ ನಾನು. ಆಮೇಲೆ ಯಾರು ಫೋನ್ ಮಾಡಿದ್ರೆ ಗೊತ್ತೇ ಆಗಲ್ಲ ಗೈಸ್, ಅವ್ರದ್ದು ಎಷ್ಟೊತ್ತೋ ಆದಮೇಲೆ ಬರುತ್ತೆ. ನಮ್ಮನೆಯವರು ಮೀಶೋದ ವೀಡಿಯೋ ಮಾಡೋಕ್ಕೆ ಶುರು ಮಾಡಿದ್ದೀನಿ ಮತ್ತೇನೆ. ಯಾರು ಅದು ಬೇರೆ ಯಾರು ಲಿಂಕ್ ಆಗ್ತಾವ ಅದನ್ನು ಇಲ್ಲ, ಅದು ಬೇರೆ ಬೇಜಾರು ನನಗೆ. ಅವ್ರು ಯಾರು ಮೀಶೋದಲ್ಲಿ ಫೋನ್ ಮಾಡ್ರೆ ವರ್ಕೇ ಆಗಲ್ಲ ಮುದ್ದು. ಅವರು ಏನು ಮಾಡ್ಬಿಡ್ತಾರೆ ಹೇಳು, ಏನೋ ಇದು ಬರುತ್ತಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ಹೊಂಟೆ ಹೋಗ್ತಾರೆ. ಚಡ್ಡಿನ ಪ್ಯಾಂಟು ಅಂತ ಕೇಳ್ತಿದ್ದಾರೆ ಗೈಸ್ ನಮ್ಮನೆಯವರು. ತೋರಿಸ್ತಾ ಇಲ್ಲ. ಫಸ್ಟ್ ಟೈಮ್ ನಮ್ಮನೆಯವರು ಅವನಿಗೆ ಯೂನಿಫಾರ್ಮ್ ಆಗ್ತಾ ಇರೋದು. ನಿಜವಾಗ್ಲೂ ಸ್ಕೂಲಿಗೆ ಸೇರೋದ್ಮೇಲೆ ಫಸ್ಟ್ ಟೈಮ್ ಅಲ್ವಾ? ಫಸ್ಟೇ ಹಾಕಿದ್ರಾ? ಶರ್ಟ್ ಹಾಕಿ ಫಸ್ಟು. ಶುಪ್ಪ ಎಲ್ಲ ಹೇಳ್ಕೊಡ್ಬೇಕು, ಇದ್ರಲ್ಲೇ ಗೊತ್ತಾಗಲ್ಲ ಗೈಸ್. ಇನ್ಶರ್ಟ್ ಮಾಡಬೇಕು ಅದು ಫಸ್ಟು. ಹಂಗೆ ಕಳಿಸ್ತಾರ. ಯಾರು ನೀವು ಹಂಗೆ ಹೋಯ್ತಿದ್ರಾ? ಇನ್ಶರ್ಟ್ ಮಾಡ್ಕೊಡ್ತಿರ್ಲಿಲ್ವ?
ನೋಡಿ ದಿವ ವೈಟ್ ಆ್ಯಂಡ್ ವೈಟಲ್ಲಿ ಕ್ಲಾಸ್ ಗಂಟ ಚಡ್ಡಿ ನನಗೆ 8ನೇ ಕ್ಲಾಸಲ್ಲಿ ಚಡ್ಡಿ ಹಾಕೊಂಡು ಹೋಗಿದ್ದೀನಿ ಗೊತ್ತಿಲ್ಲದೆ ಹಾಂ ಪ್ಯಾಂಟ್ ಹಾಕೊಂಡು ಅಂತ ಕಳಿಸ್ಬೇಕು ನನಗೆ ರಜಾ ಖುಷಿ. ಚೆನ್ನಾಗಿ ಕಾಣ್ತಾ ಇದ್ದೀನಾ? ಎಲ್ಲದಕ್ಕೂ ಕೇಳ್ತಾನೆ ಗೈಸ್, ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಾ? ಸೂಪರ್ ಆಗಿ ಕಾಣಿಸ್ತಾ ಇದೆಯಾ? ಆಯ್ತು ಇನ್ಶರ್ಟ್ ಮಾಡ್ರಪ್ಪ ಗೈಸ್. ಯಾರ ಕತ್ತಂ ಪಟ್ಟಿ ಹತ್ರ ಇರೋ ಗುಂಡಿ ಹಾಕ್ಬಿಟ್ಟು ಟೈ ಹಾಕ್ತಾರೋ ಹಂಗೆ ಟೈ ಹಾಕ್ತಾರೋ. ಆಮೇಲೆ ಇನ್ನೊಂದೇನು ಗೊತ್ತಾ ಗೈಸ್, ಇನ್ಶರ್ಟು ಮಾಡೋಕೆ ಬಂದಿಲ್ಲ, ನಾನು ಇನ್ಶರ್ಟ್ ಮಾಡಿಕೊಟ್ಟಿದ್ದೀನಿ. ಅದ್ರ ಡವ್ ಮಾಡೋದಾ? ಅದನ್ನ ಫಸ್ಟ್ ಇದು ಮಾಡಿ ಆಮೇಲೆ ಹಾಕ್ಬೇಕು. ನೀವೇ ಹಾಕೋತಾನೆ ಅವಳಲ್ಲಿ 1 ನಿಮಿಷ ಸುಮ್ ಕೂತ್ಕೊಳ್ಳಲ್ಲ ಗೈಸ್. ಹಿಂಗೆ ಬೆಳಗ್ಗೆ ಅದೇನ್ರಿ ಟೈ ಉಡ್ಚೋಗ್ತೈತೆ ಕೇಳಿ. ಅಯ್ಯೋ ನಮಗೆ ಇಲ್ಲಿ ನಗಾಡ್ತಾ ಹೊಟ್ಟೆನೂ ನೋವ್ತೈತೆ. ಏನೋ ಬೆಲ್ಟ್ ನೋಡ್ತಿದ್ದಾರೆ ಗೈಸ್. ಮುಂದೆ ಯಾವಾಗ ಬರ್ಬೇಕು ಅಂತ? ಮುಂದೆನೆ ಬರಬೇಕು ಬೆಲ್ಟು. ಖುಷಿ ಖುಷಿ ಒದೆ ಹೊಡಿತೀನಿ ಇವಾಗ. ಮಡ್ಗೋಲಿ ಹಿಂಗೆ ಹಾಕ್ಬಾರ್ದಪ್ಪ, ಇಲ್ಲಿಂದನೇ ಇದು ಹಾಕೋಬೇಕು, ಅವಾಗ ಗೊತ್ತಾಗುತ್ತೆ, ಈಸಿ ಆಗುತ್ತೆ. ಒಂದು ರೌಂಡು ತಿರುಗಿಸಿ ಹಾಕಂಗೆ ಇರಲಿಲ್ಲ ನೋಡಿ ಗೈಸ್. ಹಾಕಲ್ಲ ಅಂತ ಇದು ಮಾಡ್ತಿದ್ರು, ಇವಾಗ ನೋಡಿ ಹಾಕ್ತಾ ಇದ್ದಾರೆ. ಎಲ್ಲ ಪಾಪು ದಿವಿ ಎಲ್ಲ ಅದೇನ್ರಿ ಅಷ್ಟಪ್ಪ ಈಗ ಕಳಿಸ್ತಾ ಇದ್ದೀರಾ? ಇನ್ನೊಂದ್ಸಲ ಹೇಳ್ಬಾರ್ದು ಅಂತ ಹಂಗೆ ಇಡೋದು ಗೈಸ್. ನಮ್ಮನೆಯವರು ಕಾಣಿಸ್ತೈತೆ ಒಂಚೂರು. ಖುಷಿ ಸರಿ ದಿವಿಕಾ ಸರಿ ಕೂಚು. ಗೈಸ್ ಅವ್ರ ಮಗಂಗೆ ತಲೆ ಕೂದು ಬಾಚ್ ಏಯ್ ಖುಷಿ ಬಾಚ್ ಇಕ್ತಿದ್ದಾರೆ. ಪಾಪ ಖುಷಿಗೆ ಹೊಟ್ಟೆ ಉರಿತೈತೆ. ಅವ್ರ ಮಗಂಗೆ ತಿಂಡಿ ತಿನ್ನಿಸಿದ್ರು, ರೆಡಿ ಮಾಡಿಸಿದ್ರು, ಸ್ನಾನ ಮಾಡಿಸಿದ್ರು. ಖುಷಿಗೆ ಏನೂ ಇಲ್ಲ. ಪಾಪ ಖುಷಿಗೆ ಹಿಂಗೆ ಆಗ್ಬಾರ್ದಾಯ್ತು. ಅವ್ರ ಅಪ್ಪನ ಕಡೆಯಿಂದ ಮನೆ ಬಿಟ್ಟು ಹೋಯ್ತಿದ್ದಾನೆ ಅದಕ್ಕೋಸ್ಕರ. ಅಲ್ಲ ಮನೆ ಬಿಟ್ಟು ಹೋಗೋದು ಈ ಕಡೆ ಸೈಡ್ ತಾನೆ, ಗೇಟ್ ಕಡೆ. ಆ ಕಡೆಗೆ ಬತ್ತ ನೋಡುವಾಗ ಕರೆಂಟ್ ಹೋಗ್ತು. ನಾನು ಅವನಿಗೂ ಸ್ನಾನ ಮಾಡಿಸಿ, ನಾನು ಸ್ನಾನ ಮಾಡ್ಕೊಂಡು ಇವನಿಗೆ ಸ್ನಾನ ಮಾಡಿಸಿ. ನಾನು ಹೇಳಿದ್ದು ತಪ್ಪು. ಹುರ್ಕೊಂಡು ಮಕ್ಕಳು ನಮ್ಮನವರು ನಾಮನ ಸರಿಗೆ ಹಾಕಿಲ್ಲ, ಅಳಿಸಿದ್ರು ಜಾಸ್ತಿ ಆಗೈತೆ ಅಂತಾರಂಗೇನೆಯ. ಅದು ಸೈಡ್ಗೆ ಹೋಗಿತ್ತು, ಅದು ನಾನು ಸರಿ ಮಾಡಿದ್ದೆ. ನಮ್ಮನೆಯವರು ಎಂಜಲ್ ಹಾಕ್ಬಿಟ್ಟು ಸರಿ ಮಾಡಿದೆ. ಹಂಗೆಲ್ಲ ಮಾಡ್ಬಿಡ್ದು, ಅಲರ್ಜಿ ಆಗುತ್ತೆ ಮಕ್ಳಿಗೆ. ಅಷ್ಟು ಕಾಮನ್ ಸೆನ್ಸ್ ಐತೆ. 8:40 ಅಲ್ಲಾಗ್ಲೇ 8:15 ಆಗೈತೆ ಗೈಸ್. ಏನ್ರಿ ಹೇಳ್ತಿದ್ರಲ್ಲ? ಅಲ್ಲ ಒಂದ್ ನಿಮಿಷ ಕುತ್ಕೊಳ್ಳಂಗಿಲ್ಲ, ಬಂದು ತೊಡೆ ಮೇಲೆ ಕುತ್ಕೊಳಕ್ ಹೋಯ್ತು. ಅದಕ್ಕೆ ನಿಮ್ ಮ್ಯಾಮ್ ತೊಡೆ ಮೇಲೆ ಕುತ್ಕೊಳಕ್ ಹೋಯ್ತು. ಇಲ್ಲಿ ಕೂತ್ಕೋತೀಯ ಮಗನೇ ನಿಮ್ಮ ಮ್ಯಾಮ್ ತೊಡೆ ಮೇಲೆ ಹೋಗಿ? ಇಲ್ಲ ಕೂಸಲ್ಲ, ಕೆಳಗಡೆ ಕೂಸುತ್ತಲ್ಲ. ಬೆಂಚ್ ಮೇಲೋ ಚೇರ್ ಮೇಲೋ ಯಾವ್ದ್ರ ಮೇಲೆ ಕೂರಿಸ್ತಾರೆ ನಿನ್ನ? ಕೆಳಗಡೆ ಕೂಸುತ್ತಲ್ಲ, ಚೇರ್ ಮೇಲೆ ಕೂಸಲ್ಲ. ಕೆಳಗಡೆ ನೆಲದ ಮೇಲೆ? ನಿಜ ಹೇಳು, ಓದ್ಬೇಕಾರೆ ಎಲ್ಲಿ ಕೂತ್ಕೋತೀಯ? ಲಂಚ್ ಮಾಡ್ಬೇಕಾರಲ್ಲ, ಓದ್ಬೇಕಾರೆ. ಓದ್ಬೇಕಾರೆ ನಾನು ಕೇಳಿದ್ದು ಯಾವ್ದ್ರ ಮೇಲೆ ಕೂರಿಸ್ತಾರೆ? ಚೇರ್ ಮೇಲೋ, ಟೇಬಲ್ ಮೇಲೋ, ಬೆಂಚ್ ಮೇಲೋ, ಯಾವ್ದ್ರ ಮೇಲೆ? ಅಲ್ಲಿಂದ ಇಲ್ಲಿವರೆಗೆ ಇರುತ್ತ ಟೇಬಲ್ಲು, ಬೆಂಚ್ ಅದು. ಬರೆಯಕ್ಕೂ ಚೆನ್ನಾಗಿರುತ್ತಾ?
ಮಗನೇ ನೀನು ಹಿಂದೆ ಕೂತ್ಕೋತೀಯೋ ಮುಂದೆ ಕೂತ್ಕೋತೀಯೋ? ಹಿಂದೆ ಬೆಂಚಲ್ಲಿ ಕೂತ್ಕೋತೀಯೋ ಮುಂದೆ ಬೆಂಚಲ್ಲಿ ಕೂತ್ಕೋತೀಯೋ? ಮುಂದೆ 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 ಅದೆಲ್ಲ ಬಾಯ್ ಹಾಕೋಬೇಡ, ಮುಂದೆ ಮುಂದೆ ಕೂತ್ಕೋತೀಯಾ? ಮುಂದೆ ಕೂತಾಗ ನೋಡಿ ಗೈಸ್, ನಮ್ಮ ನವಿ ಮಗನ ಬಿಟ್ಟು ಬಂದ ಇವಾಗ ಕಾಫಿ ಮಾಡಿಕೊಡ್ರಿ ಅಂದರು, ಮಾಡಿಕೊಟ್ಟಿದ್ದೀನಿ. ತಿಂಡಿ ತಿನ್ನಿಸ್ರಿ ಅಂದರು, ತಿನ್ನಿಸಿದ್ದೀನಿ. ಆಮೇಲೆ ಖುಷಿ ಬಾತ್ರೂಮ್ಗೆ ಹೋಗಿದ್ದಾನೆ, ತೊಳಿರಿ ಅಂದರು, ಅದನ್ನೂ ತೊಳಿತೀನಿ. ಇವಾಗ ದೋಸೆಗೆ ನೆನೆ ಹಾಕಿ ಅಂತ ಹೇಳಿದ್ರು. ಇಲ್ಲ ತೊಳೆಯಲ್ಲ, ದೋಸೆಗೆ ನೆನೆ ಹಾಕಿ ಅಂದರು. ದೋಸೆಗೆ ನೆನೆ ಹಾಕಿ ಮೊನ್ನೆ ತಿಂದಿದ್ವಲ್ಲ, ಸಾಕಾಗಿಲ್ಲ, ಅದಕ್ಕೆ ಇವಾಗ ತಿನ್ನೋಣ ಮತ್ತೆ ಅಂದ್ಬಿಟ್ಟು. ದೋಸೆ ತುಂಬ ಇಷ್ಟ ಎನಿ ಟೈಮ್ ಕೊಟ್ಟರೆ ಯಾವಾಗಲೂ ಹಾಂ, ನಮ್ಮ ಇನ್ನೊಂದೇನಂದ್ರೆ ಗೈಸ್, ಇವಳು ಇವತ್ತು ನನಗೆ ನಿದ್ದೆ ಕೊಟ್ಟಿಲ್ಲ. ಇವಳು ಆಗ್ತಾಯಿಲ್ಲ ಅಂತವ, ಇನ್ನೂ ಡೇಟ್ ಆಗ್ದಲೆ ನಾಳೆಗೆ ಆದರೆ ನಾಳೆಗೂ ಇದು ಸೇಮ್ ಸಿಚುವೇಶನ್. ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ, ದೋಸೆ ಮಾಡಿಬಿಟ್ರೆ ತಿಂಡಿ ನಾಳೆ ನನ್ನ ಮಗಂಗೆ ಈಸಿ. ಇವತ್ತೇನೋ ಏನೋ ಒಂದು ಮಾಡಿಕೊಟ್ಟು ಕಳಿಸ್ದೆ, ನಾಳೆಗೆ ಏನು ಮಾಡೋದು ಚಿಂತೆ. ಅದಕ್ಕೋಸ್ಕರ ನೆನೆ ಹಾಕ್ಬಿಟ್ರೆ ನನಗೆ ಏನಂದರೆ ಒಂದು ವಾರದಿಂದನೇ ಸ್ಟಾರ್ಟ್ ಆಗ್ಬಿಡ್ತೀವಿ ನನಗೆ. ಹ್ಞೂ, ಅದೇನಂತ ಗೊತ್ತಿಲ್ಲ. ಆಮೇಲಿಂದ ಕೋಪ ಬರ್ತಿರುತ್ತೆ, ಹುಸಿ ಕೋಪ ಬರಲ್ಲ. ಆಮೇಲೆ ಜಾಸ್ತಿ ಸ್ವೀಟ್ ತಿನ್ಬೇಕು ಅನ್ಸುತ್ತೆ. ಆವಾಗ್ಲೇ ಸಕ್ಕರೆ ತಿಂದ್ಬಿಡು ಒಂದ್ಸಲ. ಇದೆ ಒಬ್ರೊಬ್ರಿಗೆ ಇದೇನು ಹಿಂಗೆ ಅಂತ ಅನ್ಸ್ಬೋದು, ಅಂದ್ರೆ ನನಗೆ ಹತ್ರ ಅನ್ಸುತ್ತೆ, ನಾನು ಅದು ಹೇಳ್ಕೊತೀನಿ ನಮ್ಮನವ್ರಿಗೆ. ಅದಕ್ಕೆ ಕಾಫಿ ಕುಡಿತಾ ಇದ್ದಾಳೆ. ಇವತ್ತೇನ ನಾನು ಆಗಿದ್ರೆ ನಾಳೆ ನಾನು ಎದ್ದು ಮಾಡೋಕ್ಕೂ ಸರಿ ಹೋಗುತ್ತೆ. ಒನ್ ಡೇ ಕಳೆದ್ಬಿಟ್ರೆ ನನಗೆ ಆರಾಮಾಗ್ಬಿಡ್ತೀನಿ. ಅದು ಆಯ್ತಾನು ಇಲ್ಲ, ಈ ಕಿತ್ತು ಐತೆಲ್ಲ, ಸೊಂಟ ಕಾಲೆಲ್ಲ ನೋವು ನಿಲ್ಲಕ್ಕಾಗಲ್ಲ, ಅಷ್ಟೆಲ್ಲ ನೋವು ಬರುತ್ತೆ. ಒಬ್ರೊಬ್ರಿಗೆ ಇದೆಲ್ಲ ನೀವು ಯಾರಿಗೂ ಈ ಥರ ಬರಲ್ವಾ, ಅವರೆಲ್ಲ ಮಾಡಲ್ವಾ, ಅವ್ರಿಗಿಂತ ಹೆಚ್ಚಾಗಿ ಬರುತ್ತೆ ಅನ್ಸುತ್ತೆ ಗೈಸ್. ನನಗೆ ಮಾಡೋಕ್ಕಾಗಲ್ಲ. ಅದು ಕಮೆಂಟ್ ಹಾಕ್ತಾರೆ ಹಿಂಗೆಲ್ಲ ಅಂತ ನೋಡಿ. ಅಂದರೆ ನಾವು ಅವ್ರವ್ರಿಗೆ ಗೊತ್ತಿರುತ್ತಲ್ವ ಗೈಸ್. ಸರಿ, ಓಕೆ. ನೋಡೋಕ್ಕೆ ಚೆನ್ನಾಗಿ ಮಾತಾಡೋದಕ್ಕೆ ಚೆನ್ನಾಗಿರ್ಬೋದು, ಒಳಗಡೆ ನಾವು ಇದ್ದೇ ಇರುತ್ತೆ. ಸರಿ, ಓಕೆ, ಬನ್ನಿ ಹಾಕಿ ತಾಳಿ. 4 ಕಪ್ ಅಕ್ಕಿ ಹಾಕ್ಬೇಕಂತೆ, 1 ಕಪ್ಪು ನೀಂದ್ರಿ. ಓ, ಅದಕ್ಕೇನೆ ಈ ಗುಳ್ಳೆ ಆಗಿರೋದು. ಇದೇನು ತೊಳೆಯಲ್ವಾ? ಅದನ್ನು ತೊಳಿಬೇಕು. ನೆನೆ ಹಾಕ್ಬಿಟ್ಟು ತೊಳಿಬೇಕು, ಆಮೇಲೆ ತೊಳಿತೀರೋ? ಇಲ್ಲ, ತೊಳೆದ್ಬಿಟ್ಟು ನೆನೆ ಹಾಕಿ ಆಮೇಲೆ ಮತ್ತೆ ಇನ್ನೊಂದ್ಸರಿ ನೆಂದಾದ್ಮೇಲೆ ಮತ್ತೆ ಇನ್ನು ರುಬ್ತೀವಲ್ಲ, ಅವಾಗ ತೊಳಿತೀರಾ? ಅವಾಗ ಒಂದ್ಸರಿ ತೊಳಿಬೇಕು. ಮೆಂತೆ ಕಡಲೆಬೇಳೆ 1 kg ಅಕ್ಕಿ ಬೇಕು ಗೈಸ್ ನಮ್ಮ ಮನೆಗೆ. ಎಷ್ಟು ಹಾಕಿದ್ರೆ? 2 3 5 ಹಾಕಿ ಸಾಕು. 4 5 ಹಾಕಿ, ನಾನು ಹೇಳ್ತೀನಿ. ತುಂಬ ಆಗುತ್ತಲೇ? ಇಲ್ಲ ಹಾಕಿ, ನಾನು ಹೇಳ್ತೀನಿ. ಓ, ಉದ್ದಿನ ಕಾಳು ಜಾಸ್ತಿ ಐತೆ ಅಂತನಾ? 4 ಹಾಕಿ. ಇಲ್ಲ 4 ಆಯಿತು. 5 ಹಾಕಿ. ಇನ್ನೊಂದು ಇದು ಒಂದು ಕಪ್ ಫುಲ್ ಹಾಕಿ. ಅದೇ ಕಪ್ 1 ಕಪ್ ಫುಲ್ ಹಾಕಿ. ಓಪನ್ ಮಾಡಿ ಕಾಫಿ ಕುಡೀರಿ, ನಾನು ಹಾಕ್ತೀನಿ. ಅಕ್ಕಿಲ್ ನೋಡಿ ಗೈಸ್, ಧೂಳು ಔಷಧಿ ಹೊಡೆದು ಇವೆಲ್ಲ ಸೇರಿಸಿ ತೊಳಿಲ್ಲ, ಎಲ್ಲ ಸೇರಿಸಿ ಹೊಟ್ಟೆ ತೊಳೆಯೋದು. ಹಾಕ್ಬಿಡತ್ತಾಗ ಇನ್ನೆಷ್ಟು ಐತದು? ಬೇಡ, ಕರೆಕ್ಟಾಗಿ 1 ಕಪ್ ಹಾಕೋಣ ಬಿಡಿ. ಇದು ಏನಾರ ಚಿತ್ರಾನ್ನಕ್ಕೆ ನನ್ನ ಪ್ರಕಾರ 1 ಕಪ್ ಇರೋದು ಕರೆಕ್ಟಾಗಿ. ಇದು ಮಾಡ್ದವ್ರು ಹಾಕಮ್ಮ ಬಿಡಿದಿಷ್ಟು ಚಿತ್ರಾನ್ನಕ್ಕೆಲ್ಲ ಆಗುತ್ತೆ. ಬಾಕ್ಸ್ ಹಾಕೊಂಡು ಮಡಿಕತ್ತೀನಿ ನೋಡಿ ಗೈಸ್, ಅಲ್ಲಿ ಕರೆಕ್ಟಾಗಿ 1 ಕಪ್ ಹಾಕ್ಬೇಕಲ್ವಾ? ಇಲ್ಲ, ಅಷ್ಟು ಇರಬೇಕು. ಅದು ಜಾಸ್ತಿನೇ ಚೆನ್ನಾಗಿ ಬರಲಿ ದೋಸೆ ಅಂತ ಹಾಕ್ತೀವಿ ಅಷ್ಟೇ. ಕಡಲೆಬೇಳೆ ಕಲರ್ ಬರಲಿ ಅಂತನಾ? ಏನು ಕಲರ್ ಬರಲಿ ಅಂತನೋ ಏನು ಬರಲಿ ಅಂತನೋ. ಸ್ವಲ್ಪ ಹಾಕ್ತೀನಿ, ಬಳ್ದಾಕು. ಖುಷಿ ಆಯ್ತಾ? ಬಂದ್ಲಿ ರಾಮ. ತುಂಬಾ ಧೂಳು ಬರುತ್ತೆ, ತುಂಬಾ ವೈಟ್ ಬರುತ್ತೆ, ಅದನ್ನೆಲ್ಲ ತೊಳಿಬೇಕು. ಹೌದಾ?